ಹಬ್ಬಗಳ ಹತ್ತಿರ ಬರ್ತಾ ಇದ್ದಾಗೆ ಯಾವ ಹಬ್ಬಕ್ಕೆ ಯಾವ ಸ್ವೀಟ್ ಮಾಡೋದು ಅಂತ ಗೊಂದಲ ಶುರುವಾಗುತ್ತೆ. ಈ ರವೆ ಉಂಡೆ ರೆಸಿಪಿ ತುಂಬಾ ಈಸಿ ಹಾಗೆ ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಒಂದೆಳೆ ಸಕ್ಕರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ರವೆ ಉಂಡೆನೇ ಮಾಡ್ತಿರೋ ರೀಸನ್ ಏನಂದರೆ, ನನ್ನ ತಮ್ಮಂಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ. ಬೇರೆ ಬೇರೆ ರಾಜ್ಯದಲ್ಲಿರೋ ನಾವು ರಾಖಿ ಹಬ್ಬಕ್ಕೆ ಸಿಗೋಕ್ಕಾಗಲ್ಲ, ಹಾಗೆ ರಾಖಿ ಕಟ್ಟೋಕ್ಕೂ ಆಗಲ್ಲ. ಅದ್ರ ಸಲುವಾಗಿ ನಾನಿವತ್ತು ರವೆ ಉಂಡೆನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಬಾಣಲೆಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಗೆ ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ. ಉಳಿದಿರೋ ತುಪ್ಪಕ್ಕೆ ನಾನು 1 ಕಪ್ಪಷ್ಟು ರವಾನ ಹಾಕ್ಕೋತಾ ಇದ್ದೀನಿ. ರವಾನ ಚೆನ್ನಾಗಿ ಹುರ್ಕೊಳ್ಬೇಕು. ನೆನಪಿರಲಿ, ಕಲರ್ ಚೇಂಜ್ ಆಗಬಾರ್ದು. ಕಡಿಮೆ ಉರಿಯಲ್ಲಿ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಹುರ್ಕೊಳ್ಳಿ. ಕಮ್ಮಿ ಆದರೆ 1 ಸ್ಪೂನಷ್ಟು ತುಪ್ಪನ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೆಸಿಕೇಟೆಡ್ ಕೊಕೊನಟ್ಟೇ ಹಾಕೋಬೇಕಾಗಿಲ್ಲ, ಹಸಿ ಕಾಯಿ ತುರಿ ಅಥವಾ ಒಣ ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅರ್ಧದಿಂದ 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 2-3 ಏಲಕ್ಕಿ. ಫಸ್ಟಿಗೆ ಒಂದು ಮಿಕ್ಸರ್ ಜಾರ್ಗೆ ಸಕ್ಕರೆನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ರವೆ ಹಾಗೆ ಕಾಯಿ ತುರಿ ಮಿಶ್ರಣ ಆ್ಯಡ್ ಮಾಡ್ಕೊಳ್ಬೇಕು. ಮಿಕ್ಸರ್ ಆದಮೇಲೆ ಒಂದು ದೊಡ್ಡ ಪ್ಲೇಟಲ್ಲಿ ಮಾಡಿರೋ ಮಿಶ್ರಣ ಹಾಗೆಯೇ ಮೊದಲೇ ಹುರಿದಿಟ್ಕೊಂಡಿರೋಂತಹ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ 2-3 ಸ್ಪೂನಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ರೂಮ್ ಟೆಂಪರೇಚರಲ್ಲಿದ್ದರೆ ಉತ್ತಮ. ನನ್ನ ಪ್ರಕಾರ ಈ ರವೆ ಉಂಡೆ ಒಂದು ಸ್ವೀಟ್ ಅಥವಾ ರೆಸಿಪಿ ಮಾತ್ರ ಅಲ್ಲ, ನೆನಪುಗಳ ಭಂಡಾರ. ಯಾಕೆಂದರೆ ಈ ರಕ್ಷಾಬಂಧನಕ್ಕೆ ನಾನು ಸಿಹಿ ಮಾತ್ರ ಅಲ್ಲ, ಮೆಮೊರಿನ ಬಿಲ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಒಡ ಹುಟ್ಟಿದವ್ರ ನೆನಪಿನಲ್ಲಿ ಅವರಿಗೆ ಇಷ್ಟವಾದ ಸಿಹಿನ ತಯಾರಿಸಿ. ಯಾಕೆಂದರೆ ಸಮ್ಟೈಮ್ಸ್ ಸ್ವೀಟ್ ಸೇ ವಾಟ್ ವರ್ಡ್ಸ್ ಕೆನಾಟ್. ಅಂದರೆ ಕೆಲವೊಮ್ಮೆ ಸಿಹಿಯಲ್ಲಿರುವ ಪ್ರೀತಿ ಅಕ್ಕರೆ ಮಾತಲ್ಲಿ ಅಳೆಯೋಕ್ಕಾಗೋದಿಲ್ಲ.